ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ A1 ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಇಷ್ಟೆಲ್ಲ ಆತನಿಗೆ ಸ್ಯಾಂಡಲ್ವುಡ್ ನಂಟು, ಜೊತೆಗೆ ಡಿಂಪಲ್ ಕ್ವೀನ್ಗೆ ಡಿಸೈನ್ ಗಿಫ್ಟ್. ಈ ನಡುವೆ ಮಾಜಿ ಸಚಿವರ ಸಂಬಂಧಿಯೋರ್ವ ಕೂಡ ಅರೆಸ್ಟ್ ಆಗಿದ್ದಾನೆ. ರೌಡಿ ಶೀಟರ್ ಜಗ್ಗನ್ಗೆ ಸಿನಿರಂಗದ ನಂಟು, ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್. ಈತನ ಹೆಸರು ಜಗ್ಗಾ ಅಲಿಯಾಸ್ ಜಗದೀಶ್ ಅಂತ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರೋ ರೌಡಿ ಶೀಟರ್. ಇದೀಗ ಜಗ್ಗನ ಅಸಲಿ ಸತ್ಯಗಳು ಒಂದೊಂದಾಗಿಯೇ ಹೊರಬರ್ತಿದೆ. ಬರೀ ರೌಡಿ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಸ್ಯಾಂಡಲ್ವುಡ್ ಜೊತೆ ನಂಟು ಹೊಂದಿದ್ದಾನೆ ಜಗ್ಗಾ. ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಿರೋದು ಗೊತ್ತಾಗಿದೆ. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದ್ದಾನೆ ಜಗ್ಗಾ. ಸಿಲ್ಕ್ ಸೀರೆ, ಚಿನ್ನದ ಒಡವೆ ಗಿಫ್ಟ್ ಕೊಟ್ಟಿರೋ ಫೋಟೋ ಲಭ್ಯವಾಗಿವೆ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಮತ್ತಿಬ್ಬರು ಲಾಕ್. ಭೈರತಿ ಸಂಬಂಧಿ ನಟ ಅನಿಲ್ ನವೀನ್ಗೆ ಗ್ರಿಲ್. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಭೀಕರ ಕೊಲೆ ಸಂಬಂಧ ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತೆ 2 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹೀಗೆ ಪೊಲೀಸರ ಬಲೆಗೆ ಬಿದ್ದ 2 ಆರೋಪಿಗಳೇ ಅರುಣ್ ಹಾಗೂ ನವೀನ್. ಕೊಲೆ ಕೇಸ್ನ 5ನೇ ಆರೋಪಿ ಭೈರತಿ ಬಸವರಾಜು ಸಂಬಂಧಿ ಎನ್ನಲಾದ RD ಅನಿಲ್ ಕೌದೇನಹಳ್ಳಿಯವನು. ಕೊಲೆ ಆರೋಪಿಗಳಿಗೆ ವಾಹನ ಕೊಟ್ಟು ಲಾಕ್ ಆಗಿದ್ದಾನೆ. ಅಲ್ಲದೆ ಬಂಧಿತ ಅನಿಲ್ 2 ಸಿನಿಮಾಗಳಲ್ಲೂ ನಟಿಸಿದ್ದಾನೆ. ಕನ್ನಡ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾನೆ. ಇಬ್ಬರು ಅರುಣ್ ಮತ್ತೆ ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ವಿ. A1 ಜಗದೀಶ್ ಇನ್ನೂ ಪತ್ತೆಯಾಗಿಲ್ಲ. ಹಾಗಾಗಿ ನಿನ್ನೆ ಜಗ್ಗನ ಮನೆ ಹಾಗೂ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪಿಸ್ತೂಲ್ ಪಡೆದಿರೋ ಲೈಸೆನ್ಸ್ ಪತ್ತೆಯಾಗಿದೆ. ಈ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ A1 ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಇಷ್ಟೆಲ್ಲ ಆತನಿಗೆ ಸ್ಯಾಂಡಲ್ವುಡ್ ನಂಟು, ಜೊತೆಗೆ ಡಿಂಪಲ್ ಕ್ವೀನ್ಗೆ ಡಿಸೈನ್ ಗಿಫ್ಟ್. ಈ ನಡುವೆ ಮಾಜಿ ಸಚಿವರ ಸಂಬಂಧಿಯೋರ್ವ ಕೂಡ ಅರೆಸ್ಟ್ ಆಗಿದ್ದಾನೆ. ರೌಡಿ ಶೀಟರ್ ಜಗ್ಗನ್ಗೆ ಸಿನಿರಂಗದ ನಂಟು, ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್. ಈತನ ಹೆಸರು ಜಗ್ಗಾ ಅಲಿಯಾಸ್ ಜಗದೀಶ್ ಅಂತ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರೋ ರೌಡಿ ಶೀಟರ್. ಇದೀಗ ಜಗ್ಗನ ಅಸಲಿ ಸತ್ಯಗಳು ಒಂದೊಂದಾಗಿಯೇ ಹೊರಬರ್ತಿದೆ. ಬರೀ ರೌಡಿ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಸ್ಯಾಂಡಲ್ವುಡ್ ಜೊತೆ ನಂಟು ಹೊಂದಿದ್ದಾನೆ ಜಗ್ಗಾ. ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಿರೋದು ಗೊತ್ತಾಗಿದೆ. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದ್ದಾನೆ ಜಗ್ಗಾ. ಸಿಲ್ಕ್ ಸೀರೆ, ಚಿನ್ನದ ಒಡವೆ ಗಿಫ್ಟ್ ಕೊಟ್ಟಿರೋ ಫೋಟೋ ಲಭ್ಯವಾಗಿವೆ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಮತ್ತಿಬ್ಬರು ಲಾಕ್. ಭೈರತಿ ಸಂಬಂಧಿ ನಟ ಅನಿಲ್ ನವೀನ್ಗೆ ಗ್ರಿಲ್. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಭೀಕರ ಕೊಲೆ ಸಂಬಂಧ ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತೆ 2 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹೀಗೆ ಪೊಲೀಸರ ಬಲೆಗೆ ಬಿದ್ದ 2 ಆರೋಪಿಗಳೇ ಅರುಣ್ ಹಾಗೂ ನವೀನ್. ಕೊಲೆ ಕೇಸ್ನ 5ನೇ ಆರೋಪಿ ಭೈರತಿ ಬಸವರಾಜು ಸಂಬಂಧಿ ಎನ್ನಲಾದ RD ಅನಿಲ್ ಕೌದೇನಹಳ್ಳಿಯವನು. ಕೊಲೆ ಆರೋಪಿಗಳಿಗೆ ವಾಹನ ಕೊಟ್ಟು ಲಾಕ್ ಆಗಿದ್ದಾನೆ. ಅಲ್ಲದೆ ಬಂಧಿತ ಅನಿಲ್ 2 ಸಿನಿಮಾಗಳಲ್ಲೂ ನಟಿಸಿದ್ದಾನೆ. ಕನ್ನಡ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾನೆ. ಇಬ್ಬರು ಅರುಣ್ ಮತ್ತೆ ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ವಿ. A1 ಜಗದೀಶ್ ಇನ್ನೂ ಪತ್ತೆಯಾಗಿಲ್ಲ. ಹಾಗಾಗಿ ನಿನ್ನೆ ಜಗ್ಗನ ಮನೆ ಹಾಗೂ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪಿಸ್ತೂಲ್ ಪಡೆದಿರೋ ಲೈಸೆನ್ಸ್ ಪತ್ತೆಯಾಗಿದೆ. ಈ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ A1 ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಇಷ್ಟೆಲ್ಲ ಆತನಿಗೆ ಸ್ಯಾಂಡಲ್ವುಡ್ ನಂಟು,
ಜೊತೆಗೆ ಡಿಂಪಲ್ ಕ್ವೀನ್ಗೆ ಡಿಸೈನ್ ಗಿಫ್ಟ್. ಈ ನಡುವೆ ಮಾಜಿ ಸಚಿವರ ಸಂಬಂಧಿಯೋರ್ವ ಕೂಡ ಅರೆಸ್ಟ್ ಆಗಿದ್ದಾನೆ. ರೌಡಿ ಶೀಟರ್ ಜಗ್ಗನ್ಗೆ ಸಿನಿ ರಂಗದ ನಂಟು. ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್. ಈತನ ಹೆಸರು ಜಗ್ಗ ಅಲಿಯಾಸ್ ಜಗದೀಶ್ ಅಂತ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರೋ ರೌಡಿ ಶೀಟರ್. ಇದೀಗ ಜಗ್ಗನ ಅಸಲಿ ಸತ್ಯಗಳು ಒಂದೊಂದಾಗಿಯೇ ಹೊರಬರ್ತಿದೆ. ಬರೀ ರೌಡಿ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಸ್ಯಾಂಡಲ್ವುಡ್ ಜೊತೆ ನಂಟು ಹೊಂದಿದ್ದಾನೆ ಜಗ್ಗ. ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಿರೋದು ಗೊತ್ತಾಗಿದೆ. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದ್ದಾನೆ ಜಗ್ಗ. ಸಿಲ್ಕ್ ಸೀರೆ, ಚಿನ್ನದ ಒಡವೆ ಗಿಫ್ಟ್ ಕೊಟ್ಟಿರೋ ಫೋಟೋ ಲಭ್ಯವಾಗಿವೆ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಮತ್ತಿಬ್ಬರು ಲಾಕ್. ಭೈರತಿ ಸಂಬಂಧಿ ನಟ ಅನಿಲ್ ನವೀನ್ಗೆ ಗ್ರಿಲ್. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಭೀಕರ ಕೊಲೆ ಸಂಬಂಧ ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತೆ 2 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹೀಗೆ ಪೊಲೀಸರ ಬಲೆಗೆ ಬಿದ್ದ 2 ಆರೋಪಿಗಳೇ ಅರುಣ್ ಹಾಗೂ ನವೀನ್. ಕೊಲೆ ಕೇಸ್ನ 5ನೇ ಆರೋಪಿ ಭೈರತಿ ಬಸವರಾಜು ಸಂಬಂಧಿ ಎನ್ನಲಾದ ಆರ್ಡಿ ಅನಿಲ್ ಕೌದೇನಹಳ್ಳಿಯವನು. ಕೊಲೆ ಆರೋಪಿಗಳಿಗೆ ವಾಹನ ಕೊಟ್ಟು ಲಾಕ್ ಆಗಿದ್ದಾನೆ. ಅಲ್ಲದೆ ಬಂಧಿತ ಅನಿಲ್ 2 ಸಿನಿಮಾಗಳಲ್ಲೂ ನಟಿಸಿದ್ದಾನೆ. ಕನ್ನಡ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾನೆ. ಇಬ್ಬರು ಅರುಣ್ ಮತ್ತೆ ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ವಿ. A1 ಜಗದೀಶ್ ಇನ್ನೂ ಪತ್ತೆಯಾಗಿಲ್ಲ. ಹಾಗಾಗಿ ನಿನ್ನೆ ಜಗ್ಗನ ಮನೆ ಹಾಗೂ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪಿಸ್ತೂಲ್ ಪಡೆದಿರೋ ಲೈಸೆನ್ಸ್ ಪತ್ತೆಯಾಗಿದೆ. ಈ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಇಷ್ಟೆಲ್ಲ ಆತನಿಗೆ ಸ್ಯಾಂಡಲ್ವುಡ್ ನಂಟು, ಜೊತೆಗೆ ಡಿಂಪಲ್ ಕ್ವೀನ್ಗೆ ಡಿಸೈನ್ ಗಿಫ್ಟ್. ಈ ನಡುವೆ ಮಾಜಿ ಸಚಿವರ ಸಂಬಂಧಿಯೋರ್ವ ಕೂಡ ಅರೆಸ್ಟ್ ಆಗಿದ್ದಾನೆ. ರೌಡಿ ಶೀಟರ್ ಜಗ್ಗನ್ಗೆ ಸಿನಿ ರಂಗದ ನಂಟು. ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್. ಈತನ ಹೆಸರು ಜಗ್ಗ ಅಲಿಯಾಸ್ ಜಗದೀಶ್ ಅಂತ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರೋ ರೌಡಿ ಶೀಟರ್. ಇದೀಗ ಜಗ್ಗನ ಅಸಲಿ ಸತ್ಯಗಳು ಒಂದೊಂದಾಗಿಯೇ ಹೊರಬರ್ತಿದೆ. ಬರೀ ರೌಡಿ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಸ್ಯಾಂಡಲ್ವುಡ್ ಜೊತೆ ನಂಟು ಹೊಂದಿದ್ದಾನೆ ಜಗ್ಗ. ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಿರೋದು ಗೊತ್ತಾಗಿದೆ. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದ್ದಾನೆ ಜಗ್ಗ. ಸಿಲ್ಕ್ ಸೀರೆ, ಚಿನ್ನದ ಒಡವೆ ಗಿಫ್ಟ್ ಕೊಟ್ಟಿರೋ ಫೋಟೋ ಲಭ್ಯವಾಗಿವೆ. ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಮತ್ತಿಬ್ಬರು ಲಾಕ್. ಭೈರತಿ ಸಂಬಂಧಿ ನಟ ಅನಿಲ್ ನವೀನ್ಗೆ ಗ್ರಿಲ್. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಭೀಕರ ಕೊಲೆ ಸಂಬಂಧ ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತೆ 2 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹೀಗೆ ಪೊಲೀಸರ ಬಲೆಗೆ ಬಿದ್ದ 2 ಆರೋಪಿಗಳೇ ಅರುಣ್ ಹಾಗೂ ನವೀನ್. ಕೊಲೆ ಕೇಸ್ನ 5ನೇ ಆರೋಪಿ ಭೈರತಿ ಬಸವರಾಜು ಸಂಬಂಧಿ ಎನ್ನಲಾದ ಆರ್ಡಿ ಅನಿಲ್ ಕೌದೇನಹಳ್ಳಿಯವನು. ಕೊಲೆ ಆರೋಪಿಗಳಿಗೆ ವಾಹನ ಕೊಟ್ಟು ಲಾಕ್ ಆಗಿದ್ದಾನೆ. ಅಲ್ಲದೆ ಬಂಧಿತ ಅನಿಲ್ 2 ಸಿನಿಮಾಗಳಲ್ಲೂ ನಟಿಸಿದ್ದಾನೆ. ಕನ್ನಡ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾನೆ. ಇಬ್ಬರು ಅರುಣ್ ಮತ್ತೆ ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ವಿ. A1 ಜಗದೀಶ್ ಇನ್ನೂ ಪತ್ತೆಯಾಗಿಲ್ಲ. ಹಾಗಾಗಿ ನಿನ್ನೆ ಜಗ್ಗನ ಮನೆ ಹಾಗೂ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪಿಸ್ತೂಲ್ ಪಡೆದಿರೋ ಲೈಸೆನ್ಸ್ ಪತ್ತೆಯಾಗಿದೆ. ಈ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.